ಇಲ್ಲಿ ಯಾವ ಸ್ವರೂಪದಲ್ಲಿ ಈ ಗಣತಿ ಜಾತಿ ಗಣತಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ಇದುವರೆಗೆ ಒಂದು ಫೈಟ್ ನಡೆದಿದೆ ಮತ್ತು ಈ ವರದಿಯ ನಂತರ ಏನೇನು ಬೆಳವಣಿಗೆಗಳು ನಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ವರದಿ ನಿಮಗೆ ತೋರಿಸ್ತೀನಿ. ಜನಗಣತಿ ಜಾತಿಗಣತಿ ಬಗ್ಗೆ ಚರ್ಚೆ ನಡೆಯುತ್ತಿರುವಾಗಲೇ ಧರ್ಮಾಧಾರಿತ ಜನಸಂಖ್ಯಾ ವರದಿ ಹೊರಬಂದಿದೆ. ಇದೀಗ ಈ ವರದಿ ಬಗ್ಗೆಯೂ ಭಾರೀ ಚರ್ಚೆ ಆಗ್ತಿದೆ. ಒಬಿಸಿ ಮೀಸಲಾತಿಯನ್ನು ಮುಸ್ಲಿಮರಿಗೆ ಕೊಡೋ ನಿರ್ಧಾರ ಮಾಡಿದೆ ಕರ್ನಾಟಕ ಸರ್ಕಾರ ಎಂದೇ ಟೀಕೆ ಮಾಡಲಾಗ್ತಿತ್ತು. ಚುನಾವಣೆ ನಡೆಯೋ ದಿನಗಳಲ್ಲಂತೂ ಬಿಜೆಪಿಗೆ ಇದೇ ಅಸ್ತ್ರವಾಗಿತ್ತು. ಈಗಲೂ ಕೂಡ ಕಾಂಗ್ರೆಸ್ ಅನ್ನ ಟೀಕೆ ಮಾಡಿದೆ ಬಿಜೆಪಿ ಟೀಮ್. ಅವ್ರಿಗೇನಿದ್ರು ಅಲ್ಪಸಂಖ್ಯಾತರಿಗೆ ಜನಸಂಖ್ಯೆ ಜಾಸ್ತಿ ಮಾಡಿಸ್ಬೇಕು ಈಗ ಹೇಳಿದಾರಲ್ಲ, ಇನ್ನೊಂದು 40 ವರ್ಷದಲ್ಲಿ ಅವರೇ ಬಹುಮತ ಆಗುವಂಥದ್ದು. ಅದಕ್ಕೆ ಕಾಂಗ್ರೆಸ್ ಅವರು ಏನು ಬೇಕೋ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನೊಂದು ಕಡೆ ತೆಲಂಗಾಣದಲ್ಲಿ ಚುನಾವಣಾ ಪ್ರಚಾರ ಮಾಡಿದ ಪ್ರಧಾನಿ ಮೋದಿ ಕೂಡ ಇದನ್ನೇ ಅಸ್ತ್ರ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದ್ರು. ಮುಸ್ಲಿಮರಿಗಾಗಿ ಒಬಿಸಿ ಮೀಸಲಾತಿಗೆ ಕಾಂಗ್ರೆಸ್ ಕನ್ನ ಹಾಕ್ತಿದೆ ಅನ್ನೋದು ಮೋದಿ ವಾದ. कांग्रेस पार्टी मानसिकता से ही हिंदू विरोधी है और अब कांग्रेस एससी, एसटी, बीसी के रिजर्वेशन को रिलीजन के आधार पर मुस्लिमों को देने में जुटी है. आपको मेरी एक बात याद रखनी है, वंचित का जो अधिकार है मोदी उसका चौकीदार है. ಹಾಗೆ ಕಾಂಗ್ರೆಸ್ಗೆ ರಾಮ ಬೇಕಿಲ್ಲ, ಹಿಂದೂ ಸಂಪ್ರದಾಯ ಬೇಕಿಲ್ಲ, ಬದಲಾಗಿ ಹಿಂದೂಗಳನ್ನೇ ಸೆಕೆಂಡ್ ಕ್ಲಾಸ್ ನಾಗರಿಕರನ್ನಾಗಿ ಮಾಡಲು ಹೊರಟಿದೆ ಎಂಬುದು ಮೋದಿ ಆರೋಪ. उन्होंने ऐलान किया है कि अयोध्या में राम मंदिर बनाना और राम नवमी मनाना ये भारत विरोधी है, ये आइडिया ऑफ इंडिया के खिलाफ है. हिंदुओं को अपने ही देश में सेकंड क्लास सिटीजन बनाना चाहती है कांग्रेस. क्या इसलिए ही ये लोग वोट जिहाद की बात कर रहे हैं? ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಕಾಂಗ್ರೆಸ್ ಟಾಂಗ್ ಕೊಟ್ಟಿದೆ. ಪ್ರಧಾನಮಂತ್ರಿಗಳೇ, ನೀವು ಹೇಳಿಕೆ ನೀಡುವುದನ್ನು ನಿಲ್ಲಿಸಿ, ಜಾತಿ ಎಣಿಕೆಗೆ ಸಂಬಂಧಿಸಿದ ಈ 3 ಪ್ರಶ್ನೆಗಳಿಗೆ ಉತ್ತರಿಸಿ ಎಂದು ಸವಾಲು ಹಾಕಿದ್ದಾರೆ ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್. कि 2021 में जो हर साल जनगणना कराया जाता है वो नहीं अभी तक कराया गया है. 3 साल की देरी हुई है, क्यों? दूसरा सवाल यह है, सामाजिक आर्थिक जाति जनगणना इसके खिलाफ प्रधानमंत्री क्यों है? इस पर उन्होंने अपनी चुप्पी क्यों नहीं तोड़ी है? 2011 में मनमोहन सिंह जी की सरकार ने करवाया था और जाति जानकारी जो हासिल की गई थी आज भी प्रकाशित नहीं हुआ है. क्या प्रधानमंत्री चाहते हैं कि एक अप टू डेट सामाजिक आर्थिक जनगणना हो या नहीं? यही सवाल है. और तीसरा सवाल यह है कि 50% आरक्षण की सीमा जो तय किया गया है सुप्रीम कोर्ट द्वारा अनुसूचित जाति, अनुसूचित जनजाति और पिछड़े वर्गों के लिए, क्या प्रधानमंत्री जी इसको हटाएंगे कि नहीं? ಹೀಗೆ ಧರ್ಮ ಜಾತಿಯೇ ಇದೀಗ ಚುನಾವಣಾ ಅಖಾಡದ ಅಜೆಂಡಾ ಆಗಿದ್ದು ವಿಪರ್ಯಾಸ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಉಮರ್ ಶರೀಫ್ ಅವರೇ, ಮುಸಲ್ಮಾನರ ಜನಸಂಖ್ಯೆ 1950ರಿಂದ 2015ರ ನಡುವೆಯಲ್ಲಿ ಏರಿಕೆ ಆಗಿರುವಂತಹ ಪ್ರಮಾಣದ ವಿಚಾರ ಸುಮಾರು 43%ನಷ್ಟು ಒಟ್ಟಾರೆಯಾದಂಥ ಏರಿಕೆ ಆಗಿರುವಂಥದ್ದು ಅನ್ನೋದ್ರ ಬಗ್ಗೆ ಯಾವ ಸ್ವರೂಪದಲ್ಲಿ ಇದು ಮುಖ್ಯ ಆಗುತ್ತೆ ಮತ್ತು ಮುಸಲ್ಮಾನರು ಯಾಕೆ ದೇಶದಲ್ಲಿ ಇನ್ನೂ ಕೂಡ ಭಾರತ ಸರ್ಕಾರ ಇದುವರೆಗೂ ಕೂಡ ಕುಟುಂಬ ಕಲ್ಯಾಣ ಯೋಜನೆಗಳನ್ನ ತಂದಾಗಿಯೂ ಕೂಡ ಯಾಕೆ ಜನಸಂಖ್ಯೆ ನಿಯಂತ್ರಣದ ವಿಚಾರದಲ್ಲಿ ಭಾರತ ಸರ್ಕಾರದ ನಿಲುವಿಗೆ ಬದ್ಧರಾಗ್ತಾ ಇಲ್ಲ ಅನ್ನುವಂಥದ್ದು? ಇದರಲ್ಲಿ ಒಳ್ಳೆಯ ವಿಚಾರ ಏನಂದರೆ, ಜನಸಂಖ್ಯೆ ಅಧಿಕ ಆಗಿರೋದು ನಾವು ಒಪ್ಕೊಳ್ಬೇಕಾಗಿದೆ. ಆದರೆ TFR ರೇಟ್ ನೋಡ್ಕೋದ್ರೆ, ಟೋಟಲ್ ಫರ್ಟಿಲಿಟಿ ರೇಟ್ ಅಕಾರ್ಡಿಂಗ್ ಟು ದಿ ಕರೆಂಟ್ ಸೆನ್ಸಸ್ ರೇಟ್ ಪ್ರಕಾರ 2.6 ಇದೆ ಮುಸಲ್ಮಾನರಲ್ಲಿ, ಹಿಂದೂಗಳಲ್ಲಿ 2.1 ಇದೆ. ವಿ ಆರ್ ಆನ್ ಅ ಗುಡ್ ನಂಬರ್. ಅಂದರೆ ಒಂದು ಕಾಲದಲ್ಲಿ ಜಾಸ್ತಿ ಇತ್ತು. ಇವಾಗ ನೀವು ಇಲ್ಲಿ ಈ ಸ್ಟ್ಯಾಟಿಸ್ಟಿಕಲ್ ರಿಪೋರ್ಟ್ ನೋಡ್ಕೋದ್ರೆ ಫ್ರಮ್ 1950 2015ವರೆಗೂ ಬಹಳ ದೀರ್ಘಕಾಲ ಆಗಿದೆ. ಆದರೆ ಆ ಕಾಲದಲ್ಲಿ ಜಾಸ್ತಿ ಮಕ್ಕಳು ಹುಟ್ಟಿಸುವ ಒಂದು ಪದ್ಧತಿ ಇತ್ತು. ಅದೇ ರೀತಿ ಹಿಂದೂಗಳಲ್ಲಿ ಕೂಡ ಅಪ್ ಟು 1974 5.7 ಇದಿದೆ. ಪಾಲಿಗಮಿ ಕೂಡ 5.6 ಇತ್ತು. ಮಿನಿಸ್ಟ್ರಿ ಆಫ್ ಸೋಷಿಯಲ್ ವೆಲ್ಫೇರ್ನಲ್ಲಿ ರಿಪೋರ್ಟ್ ಇದೆ ಇದು. ಸೊ ಹಾಗಾಗಿ ನಮಗೇನು ಗೊತ್ತಾಗ್ತಿದೆ ಅಂದರೆ, ನಾವು ಬದಲಾವಣೆ ಆಗ್ತಾ ಬಂದಿದ್ದೀವಿ. ಇವತ್ತಿಗೆ ನಾವು 2.6 ಇದ್ವಿ, ಮುಂಚಿನ ಕಾಲದಲ್ಲಿ ಜಾಸ್ತಿ ಇದ್ವಿ.
ಸೊ ಇಲ್ಲಿ ನಾವು ಇರೋದು ಇದು ಸತ್ಯನೇ. ಆಲ್ಮೋಸ್ಟ್ 45% ವಿ ಹ್ಯಾವ್ ಇನ್ಕ್ರೀಸ್ಡ್. ಮುಸಲ್ಮಾನರಲ್ಲಿ 45% ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ ಫ್ರಮ್ 9 ಪಾಯಿಂಟ್ ಸಮಥಿಂಗ್ ಇವತ್ತು 14 ಪಾಯಿಂಟ್ ಸಮಥಿಂಗ್ ಅಂದರೆ ವಿ ಹ್ಯಾವ್ ಇನ್ಕ್ರೀಸ್ಡ್. ಇದು ಒಂದು ಪ್ರಶ್ನೆ ಇರುವಾಗ ವೈ ದ ಹಿಂದೂ ಕಮ್ಯುನಿಟಿ ಹಸ್ ಡಿಕ್ರೀಸ್ಡ್ ಅನ್ನೋ ಆ ಪ್ರಶ್ನೆಗೂ ಬರಬೇಕಾಗಿದೆ. ಇವಾಗ ನೋಡಿ, ಲ್ಯಾಂಡ್ಸೆಟ್ ಮ್ಯಾಗ್ಝಿನ್ ಜರ್ನಲ್ ಪ್ರಕಾರ ಯಾವುದೇ ಒಂದು ಸಮುದಾಯ 2.0 ಇದ್ದರೆ ಅವರು ಬ್ಯಾಲೆನ್ಸ್ಡ್ ಆಗಿ ಹೋಗ್ಬೋದು. ಆದರೆ ಇವಾಗಿರೋದು ಹಿಂದೂಗಳಲ್ಲಿ 2.1 ಇದೆ. ದೇ ಶುಡ್ ಬಿ ಸೇಮ್ ಮೇಂಟೈನ್ ಮಾಡಬೇಕಿತ್ತು. ಮತ್ತು ಕಡಿಮೆ ಆಗೋಕ್ಕೆ ಕಾರಣ ಏನಂತ ನೋಡೋಕೆ ಹೋದರೆ ಇದಕ್ಕೆ ಒಂದೇ ಒಂದು ಮಾತು ಹೇಳ್ಕೊತೀನಿ. 1901ನಲ್ಲಿ ನಾಗಾಲ್ಯಾಂಡ್ನಲ್ಲಿ 600+ ಕ್ರಿಶ್ಚಿಯನ್ಗಳು ಇದ್ದರು. 600+ ಅಷ್ಟೇ, 700ಗಿಂತ ಕಡಿಮೆ. ಇವತ್ತಿಗೆ 17 lakhsಗಿಂತ ಹೆಚ್ಚಿಗೆ ಇದ್ದಾರೆ. ಎಲ್ಲಿಂದ ಬಂದರು? 85% ಆರ್ ಕ್ರಿಶ್ಚಿಯನ್ಸ್ ಇನ್ ನಾಗಾಲ್ಯಾಂಡ್ ಕನ್ವರ್ಟ್ ಆಗಿದ್ದಾರೆ. ಆದಿವಾಸಿಗಳು ಕನ್ವರ್ಟ್ ಆಗಿದ್ದಾರೆ. ಅದೇ ರೀತಿ ತಮಿಳ್ನಾಡಿನಲ್ಲಿ ನೋಡಿದ್ರೆ 1981ನಲ್ಲಿ ಒಂದು ಇಡೀ ಒಂದು ಗ್ರಾಮ ಮೀನಾಕ್ಷಿಪುರಂ, ತಿರುನಲ್ವೇಲಿ ಆ ಕಡೆ ಇಡೀ ಗ್ರಾಮ ಬಂದು ದಲಿತ ಸಮುದಾಯದವರು ಮುಸಲ್ಮಾನಾದರು. ಇದರ ಬಗ್ಗೆ ಚರ್ಚೆನೂ ಆಯಿತು. ವಾಜಪೇಯಿ ಅವರು ಮತ್ತು ಅದ್ವಾನಿ ಅವರು ಅಲ್ಲಿ ಹೋಗ್ಬಿಟ್ಟು ಇದನ್ನು ನೀವು ನೋಡಬೇಕಾಗಿರುತ್ತೆ, ಎಲ್ಲಿಂದನೋ $ಪೆಟ್ರೋಲ್ ಬರ್ತಿದೆ, ಅದ್ರ ಮೂಲಕ ಇಲ್ಲಿ ಕನ್ವರ್ಷನ್ ಆಗ್ತಿದೆ ಅಂತ ಒಂದು ಅಲಿಗೇಷನ್ ಕೂಡ ಮಾಡಿದ್ರು. ಬಟ್ ಇದೆಲ್ಲ ನಡೀತಿದೆ, ಕನ್ವರ್ಷನ್ ಜಾಸ್ತಿ ಆಗ್ತಿದೆ. ನೋಡಿ, ಇಲ್ಲಿ ಕಡಿಮೆ ಆಗೋಕ್ಕೆ ಬೇರೆ ಏನು ಕಾರಣ? ಮತ್ತು ಹಿಂದೂ ಸಮುದಾಯದವರು ಕ್ರಿಶ್ಚಿಯನ್ಸ್ ಆಗ್ತಿದ್ದಾರೆ, ಹಿಂದೂ ಸಮುದಾಯದವರು ಮುಸಲ್ಮಾನ್ ಆಗ್ತಿದ್ದಾರೆ. ಮತ್ತು ಅದೇ ರೀತಿಯಲ್ಲಿ ಹಿಂದೂಗಳು ತಮ್ಮನ್ನು ಹಿಂದೂ ಅಂತ ಗುರುತುಪಡಿಸೋಕ್ಕೂ ಅವರು ಹಿಂಜರಿಗ್ತಾ ಇದ್ದಾರೆ. ಕೆಲವರು ನಾವು ಏತಿಸ್ಟು, ನಮ್ಗೆ ಬೇಕಾಗಿಲ್ಲ, ನಮಗೆ ಧರ್ಮ ಬಂದು ಬೇಕಾಗಿಲ್ಲ ಅಂತ ಹೇಳುವ ಸಮುದಾಯ ಕೂಡ ಹಿಂದೂಗಳಲ್ಲಿ ಜಾಸ್ತಿ ಇದ್ದಾರೆ. ಸೊ ಹಾಗಾಗಿ ಒಂದು ಕಡೆ ನಾವು ನೋಡಬೇಕಾಗಿರುವಾಗ ಮುಸಲ್ಮಾನರಲ್ಲಿ ಯಾಕೆ ಜಾಸ್ತಿ ಆಗ್ತಿದ್ದಾರೆ ಅದೊಂದು ಪ್ರಶ್ನೆ, ಹಿಂದೂಗಳಲ್ಲಿ ಯಾಕೆ ಕಡಿಮೆ ಆಗ್ತಿದ್ದಾರೆ. ಇವಾಗ ಹಿಂದೂಗಳಲ್ಲಿ ಯಾರಾದರೂ ಕ್ರಿಶ್ಚಿಯಾನಿಟಿ ಕನ್ವರ್ಟ್ ಆದರೂ ಕೂಡ ಅಲ್ಲಿ ಕಡಿಮೆ ಆಗುತ್ತೆ. ಇಟ್ ಈಸ್ ನಾಟ್ ದಟ್ ಬಿಕಾಸ್ ಮುಸ್ಲಿಮ್ಸ್ ಆರ್ ಇನ್ಕ್ರೀಸಿಂಗ್ ಹಿಂದೂಸ್ ವಿಲ್ ಕಮ್ ಡೌನ್, ಹಂಗೇನಿಲ್ಲ. ಸೊ ವಿ ಹ್ಯಾವ್ ಟು ಡಿಸ್ಕಸ್ ಆನ್ 2 issues. ಒಂದು ಇದರಲ್ಲಿ ನಾನು ಹೇಳ್ಕೊಂಡ್ರೆ ನಮ್ಮ ಪೂರ್ವಜರು ನೋಡೋದಾದ್ರೆ ನಮ್ಮ ಪೂರ್ವಜರು ಹಿಂದೂಗಳು, ಇದು ಎಷ್ಟೋ ಬಾರಿ ಹೇಳಿದ್ದೇನೆ. ಇಂಡಿಯಾನಲ್ಲಿ ಇರತಕ್ಕಂಥ, ಯಾಕೆ ಭಾರತದಲ್ಲಿ ಇರೋ ಮತ್ತು ಅಖಂಡ ಭಾರತದಲ್ಲಿ ಇರತಕ್ಕಂಥ ಎಲ್ಲರೂ ಕೂಡ ಒಂದು ಕಾಲದಲ್ಲಿ ಈ ಮಣ್ಣಿನ ಮಕ್ಕಳೇ. ಅದರಲ್ಲಿ ಬೇಕಂದರೆ ಒಂದು 5% ಬೇಕಾದ್ರೆ ಅರಬ್ಸ್ ಇರ್ಬೋದು, ಇಲ್ಲ ಒಂದು 2% ಟರ್ಕ್ಸ್ ಇರ್ಬೋದು. ಬಟ್ ಮೆಜಾರಿಟಿ ಇಲ್ಲಿರತಕ್ಕಂತಹ ಜನರೇ ಇಸ್ಲಾಂ ಧರ್ಮವನ್ನು ಸ್ವೀಕರಿಸಿದ್ದಾರೆ. ಆದ್ದರಿಂದ ನಿಮಗೆ ಇವತ್ತು ಬಾಂಗ್ಲಾದೇಶ ಆಯಿತು, ಅಲ್ಲಿ ಅಫ್ಘಾನಿಸ್ತಾನ ಆಯಿತು, ಮತ್ತು ಪಾಕಿಸ್ತಾನ ಆಯಿತು, ಮತ್ತು ಇಲ್ಲಿ ಆಲ್ಮೋಸ್ಟು 125 crores ಮುಸಲ್ಮಾನರು ಇದ್ದೀವಿ. ಸೊ ಇಟ್ ಈಸ್ ಗ್ರೋಯಿಂಗ್. ಇವಾಗ ಏನಕ್ಕೆ ಇದು ಗ್ರೋಯಿಂಗ್ ಆಗ್ತಿರೋ ಅದು ಬೇರೆ ಪ್ರಶ್ನೆ ಇರ್ಬೋದು. ಬಟ್ ಇದನ್ನು ಇಟ್ಕೊಂಡು ನಾವು ಏನು ಮಾಡೋಕ್ಕಾಗುತ್ತೆ? ಆ ಚರ್ಚೆಗೆ ಬರುವಾಗ ವಿ ಹ್ಯಾವ್ ಟು ಕಲ್ಚರ್ ದಿ ಮುಸ್ಲಿಮ್ಸನ್ನು ಒಂದು ಮೇನ್ ಸ್ಟ್ರೀಮ್ ಮುಖ್ಯವಾಹಿನಿಗೆ ತರಬೇಕಾಗಿರೋದು ನಮ್ಮ ಕರ್ತವ್ಯ ಇದೆ. ಇಲ್ಲಿ ಅನ್ಎಜುಕೇಟೆಡ್ ಇರಬಾರ್ದು, ಮತ್ತು ಸ್ಲಮ್ಸ್ನಲ್ಲಿ ಅಲ್ಲಿ ಒಂಥರ ಗಿಟೋಯಿಸೇಷನ್ ಆಗಬಾರ್ದು. ಎಲ್ಲರೂ ಒಂದು ರೀತಿಯಲ್ಲಿ ಜೀವನ ಮಾಡುವ ಒಂದು ಲೈಫ್ ಸ್ಟೈಲ್ ಇದೆಲ್ಲ, ಶೈಲಿ ಇದೆಲ್ಲ, ಎಲ್ಲರೂ ಒಂದಾಗಿಬಿಟ್ರೆ ಭಾರತೀಯ ಅಂತ ನಾನು ಗುರುತು ಮಾಡ್ಕೊಂಡ್ಬಿಟ್ರೆ ಇನ್ನೂ ಸುಲಭ ಆಗುತ್ತೆ. ಒಂದೇ ಒಂದು ಮಾತು ಹೇಳಿ ಮುಗಿಸ್ತೀನಿ. ತಮಿಳ್ನಾಡಿನಲ್ಲಿ ಉಮರ್ ಶರೀಫ್ ಯಾರಂತ ಕೇಳಿದ್ರೆ ನಾನು ಒಂದು ತಮಿಳನ್ ಅಂತಲೇ ಫಸ್ಟು ಹೇಳ್ಕೊಳ್ಳೋದು. ನಾನು ಒಂದು ತಮಿಳನ್ ಅಂದರೆ ತಮಿಳ್ ಭಾಷೆ ನಾನು ಬಿಟ್ಕೊಡೋಕ್ಕಾಗಲ್ಲ. ಇವತ್ತು ನಮ್ಮ ಮನೆಯಲ್ಲಿ ನಾನು ಮಾತಾಡೋದು ತಮಿಳ್ ಭಾಷೆ. ಯಾರಾದ್ರು ತಮಿಳ್ ಬಗ್ಗೆ ಮಾತಾಡಿದ್ರೆ ನನಗೆ ಇಷ್ಟ ಆಗುತ್ತೆ. ಇವಾಗ ನಾನು ಯಾವ ಊರಿನವರು ಅಂದರೆ ನಾನು ಕನ್ನಡಿಗ ಅಂತ ಅದನ್ನು ಗುರುತುಪಡಿಸ್ತೀನಿ. ನಾನೊಬ್ಬ ಕನ್ನಡಿಗ ಅಂತ ಹೆಮ್ಮೆ ಪಡುವನು. ಸೊ ಈ ಒಂದು ಫೀಲಿಂಗ್ ನನಗೆ ಕೂಡ ಮಾತಾಡುವಾಗ ಇವರು ಅದೇನ ಹೇಳಿದರು, ಭಾರತೀಯ ಮುಸಲ್ಮಾನರು ದೇ ಹ್ಯಾವ್ ಟು ಇಂಟಿಗ್ರೇಟ್ ವೆರಿ ವೆಲ್. ನಾವು ಇಂಟಿಗ್ರೇಟ್ ಮಾಡಬೇಕಾಗಿ ನಮ್ಮಲ್ಲಿ ಒಂದು ಡ್ಯೂಟಿ ಇದೆ. ಅದನ್ನು ಮಾಡಬೇಕಂದ್ರೆ ವಿ ನೀಡ್ ದ ಕೊಲಾಬ್ರೇಷನ್ ವಿತ್ ದ ಗವರ್ಮೆಂಟ್ ಆಫ್ ದ ಡೇ. ಯಾವುದೇ ಒಂದು ಗೌರ್ಮೆಂಟ್ ಆಗಲಿ, ಸರ್ಕಾರ ಇರಲಿ, ಅದು BJPಯಲ್ಲಿ ಕಾಂಗ್ರೆಸ್ಸಲ್ಲಿ ಕೈ ಜೋಡಿಸ್ಕೊಂಡು ಮುಸಲ್ಮಾನರನ್ನ ಒಂದು ಮೇನ್ ಸ್ಟ್ರೀಮ್ ತರಕ್ಕೆ ನಾವು ಏನು ಮಾಡಬೇಕಾಗಿದೆ? ಎಜುಕೇಷನಲ್ಲಿ ಮತ್ತು ಇಂದು ಸೋಷಿಯಲ್ ಫೋರಮ್, ಎಕನಾಮಿಕ್ ಫೋರಮ್ ಎಲ್ಲನೂ ತರಬೇಕಾಗಿರೋದು. ಮುಸ್ಲಿಮ್ಸ್ ಕಾಂಟ್ರಿಬ್ಯೂಷನ್ ಟು ದ ಇಂಡಸ್ಟ್ರೀಸ್ ಬಹಳ ಇದೆ. ಎಲ್ಲಿ ನೋಡಿ, 3% ಬ್ರಾಹ್ಮಿನ್ ಕಮ್ಯುನಿಟಿ ಇರ್ಬೋದು, 2% ಜೈನ್ ಕಮ್ಯುನಿಟಿ ಇರ್ಬೋದು, ಮತ್ತು 2% ಸಿಖ್ ಕಮ್ಯುನಿಟಿ ಇರ್ಬೋದು. ಒಳ್ಳೆ ಇಂಟೆಲೆಕ್ಚುಯಲ್ಸ್ ಇದ್ದಾರೆ, ಅಲ್ಲಿ ಬಂದು ಕಂಪನಿ ಸ್ಟಾರ್ಟ್ ಮಾಡೋರು ಇದ್ದಾರೆ. ಇಲ್ಲಿ ನಮ್ಮಲ್ಲಿ ಏನಿದ್ದಾರೆ ಅಂದರೆ ಅಧಿಕವಾದ ಜನರು ಕೆಲಸ ಮಾಡೋದು, ಅಂದರೆ ಬ್ಲೂ ಕಲರ್ ಜಾಬ್ ಮಾಡೋರು, ಫ್ಯಾಕ್ಟ್ರಿನೊಳಗೆ ಕೆಲಸ ಮಾಡೋರು. ಅಧಿಕವಾಗಿ ಅರೌಂಡ್ 70% ನಮ್ಮ ಸಮುದಾಯದವರು ಬ್ಲೂ ಕಲರ್ ಜಾಬನ್ನು ಫ್ಯಾಕ್ಟ್ರಿನಲ್ಲಿ ಮಾಡೋರಾಗಿದ್ದೀವಿ. ಸೊ ಹಾಗಾಗಿ ಇಂಥವ್ರು ಬೇಕಾಗಿದೆ. 60 to 70% ಅಕಾರ್ಡಿಂಗ್ ಟು ಏರಿಯಾ ಲಾರಿ ಡ್ರೈವರ್ಸ್ ಮುಸಲ್ಮಾನರು ಇದ್ದಾರೆ. ಸೊ ಬ್ಲೂ ಕಲರ್ ಜಾಬ್ ಮಾಡೋರು ನಮ್ಮ ಸಮುದಾಯದಲ್ಲಿ ಇರೋರು ನಮ್ಮ ದೇಶಕ್ಕೆ ಬೇಕಾಗಿದೆ. ಎಸ್, ಖಂಡಿತ ಉಮರ್ ಶರೀಫ್ ಅವರೇ. ಇಲ್ಲಿ ಆದರೆ ಶಿವಕುಮಾರ್ ಅವರೇ, ಇಲ್ಲಿ ಇರುವಂಥದ್ದು ಹಿಂದೂಗಳನ್ನು ಅವರ ದೇಶದಲ್ಲಿನೇ, ಅಂದರೆ ನಮ್ಮ ದೇಶದಲ್ಲಿನೇ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಥರ ಮಾಡುವಂಥದ್ದಕ್ಕೂ ಕೂಡ ಹೊರಟಿದ್ದಾರೆ ಕಾಂಗ್ರೆಸ್ನವರು ಅನ್ನುವಂಥ ಆಪಾದನೆಯೂ ಕೂಡ ಇದರ ಬೆನ್ನಲ್ಲೇ ಬರ್ತಾ ಇರುವಂಥದ್ದು. ಹಾಗಾದರೆ ಇಲ್ಲಿ ಈ ವರದಿಗಳು, ಇಂತಹ ವರದಿಗಳ ಮೂಲಕವಾಗಿ ಅದರ ಪಾಸಿಟಿವ್ ಅಂಶಗಳನ್ನು ಯಾವ ರೀತಿಯಾಗಿ ತೆಗೆದುಕೊಳ್ಬೇಕು ಅಥವಾ ಅದರ ನೆಗೆಟಿವ್ ಅಂಶಗಳನ್ನು ಮಾತ್ರ ತಗೊಳ್ಬೇಕಾ, ಹೆಂಗೆ ಅಂತ ನೋಡಿ. ಫಸ್ಟ್ ಆಫ್ ಆಲ್ ಇದು ಹಿಂದೂಗಳನ್ನ
ಎರಡನೇ ದರ್ಜೆ ಪ್ರಜೆಗಳು ಮಾಡ್ತೀವಿ ಅನ್ನೋದ್ರ ಬಗ್ಗೆ ಆರ್ಗ್ಯುಮೆಂಟ್ ನಾನು ಒಪ್ಪೋದಿಲ್ಲ. ಯಾಕಂದ್ರೆ 70% ಆಫ್ ದಿ ಪಾಪ್ಯುಲೇಷನ್ ಈಸ್ ಹಿಂದೂ ಡಾಮಿನೇಟೆಡ್ ಪಾಪ್ಯುಲೇಷನ್ ಇನ್ ದಿಸ್ ಕಂಟ್ರಿ. 78% ಅಂದ್ರೆ ಹಿಂದೂಗಳು ಬಹುಸಂಖ್ಯಾತರಾಗೇನೆ ಇನ್ನೂ ಇದ್ದಾರೆ. ಇದು ಹಿಂದೂಗಳ ಡಾಮಿನೆಂಟ್ ಕಂಟ್ರಿ ಆಗಿದೆ. ಇದು ಪೊಲಿಟಿಕಲ್ ಕನ್ಸಂಪ್ಷನ್ಸ್ಗೆ ಈ ತರದ ಆರ್ಗ್ಯುಮೆಂಟ್, ಈ ತರದ ಅಲಿಗೇಷನ್ಸ್ ಎಲೆಕ್ಷನ್ ಆಗ್ತಾ ಇರೋದ್ರಿಂದ ಯಾರೋ ಒಂದು ಪೊಲಿಟಿಕಲ್ ಪಾರ್ಟಿ ಅವರು ಆ ತರದ ಒಂದು ವ್ಯಾಖ್ಯಾನ ಮಾಡಿರ್ಬೋದು. ಅದು ನಾನು ಒಪ್ಪೋದಿಲ್ಲ. ಒಂದು ಅಂದ್ರೆ ಈಗ ಅವ್ರು ಹೇಳ್ದಂಗೆ ದಿ ಫರ್ಟಿಲಿಟಿ ರೇಟ್ ಈಗ ನಾವು ಏನ್ ಅಬ್ಸರ್ವ್ ಮಾಡ್ತಾ ಇದೀವಿ, ಮುಸ್ಲಿಮ್ಸ್ ಅಲ್ಲಿ 1% ಕಡಿಮೆ ಆಗಿದೆ, 0.7% ಹಿಂದೂಗಳಲ್ಲಿ ಕಡಿಮೆ ಆಗಿದೆ. ಅಂದ್ರೆ ಈ ನಿರ್ಮಲಾ ಸೀತಾರಾಮನ್ ಅವರು ಈ ಸಾರಿ ನೀವು ಬಜೆಟ್ ನ ನೀವು ಏನಾದ್ರು ರೆಫರ್ ಮಾಡಿದ್ರೆ ಅಲ್ಲಿ ಅವ್ರು ಹೇಳ್ತಾರೆ ಈ ತರ ಒಂದು ಡೆಮೋಗ್ರಫಿಕ್ ಪಾಪ್ಯುಲೇಷನ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಬಗ್ಗೆ ಮತ್ತೆ ಡೆಮೋಗ್ರಫಿಕ್ ಚೇಂಜಸ್ ಬಗ್ಗೆ ನಾವು ಒಂದು ಕಮಿಟಿ ಮಾಡ್ತಾ ಇದೀವಿ. ಆ ಹೈ ಪವರ್ ಕಮಿಟಿ ಅದನ್ನ ಸ್ಟಡಿ ಮಾಡ್ಕೊಂಡು ನಮ್ಮ ಪಾರ್ಲಿಮೆಂಟ್ಗೆ ಅದನ್ನ ಟೇಬಲ್ ಮಾಡುತ್ತೆ ರಿಪೋರ್ಟ್ ಅಂತ. ಯಾಕಂದ್ರೆ ದೇ ಆರ್ ಅವೈಟಿಂಗ್. ಯಾಕಂದ್ರೆ ಈಗ ಕಮಿಟಿ ಮಾಡಿದ್ದಾರೆ, ಆ ರಿಪೋರ್ಟ್ ಏನ್ ಬರುತ್ತೆ ಅಂತ ನಾವು ನೋಡ್ಬೇಕು ಫಸ್ಟ್. ಒಂದು. ಎರಡನೇದಾಗಿ ಈಗ ಟೆಂಡೆನ್ಸಿ ನೋಡಿದ್ರೆ ನೀವು ಸದರ್ನ್ ಕರ್ನಾಟಕ ಅಲ್ಲಿ, ಸೌತ್ ಇಂಡಿಯಾದಲ್ಲಿ ತಮಿಳ್ನಾಡು ಇರ್ಬೋದು, ಕೇರಳ ಇರ್ಬೋದು, ಕರ್ನಾಟಕ ಇರ್ಬೋದು, ಇಲ್ಲೆಲ್ಲ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ. ಇದು ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ಡಿಲಿಮಿಟೇಷನ್ ಪ್ರೋಸೆಸ್ ಏನ್ ಸ್ಟಾರ್ಟ್ ಆಗ್ತಾ ಇದೆ, ಈ ಡಿಲಿಮಿಟೇಷನ್ ಪ್ರೋಸೆಸ್ ಅಲ್ಲಿ ಕರ್ನಾಟಕ ರಾಜ್ಯದಿಂದ ಒಂದು 2 ಸೀಟು, ಕೇರಳದಿಂದ ತಮಿಳ್ನಾಡಿಂದ ಒಂದು 4 ಸೀಟು, ಈ ತರ ಕಡಿಮೆ ಆಗ್ತಿದೆ. ಅಂದ್ರೆ ಸದರ್ನ್ ಸ್ಟೇಟ್ಸ್ ಅಲ್ಲಿ ಎಲ್ಲಿ ಲಿಟ್ರಸಿ ಇದೆ, ಎಜುಕೇಶನ್ ಎಲ್ಲಿತ್ತು, ಅಲ್ಲಿ ಎಲ್ಲಾ ಧರ್ಮದವರು ಇವತ್ತು ಪಾಪ್ಯುಲೇಷನ್ ಕಂಟ್ರೋಲ್ ಮಾಡ್ತಾ ಇದಾರೆ. ಏನು 2 ಚೈಲ್ಡ್ ನಾರ್ಮ್ ಇರ್ಬೋದು, ಏನೋ ಫ್ಯಾಮಿಲಿ ಪ್ಲಾನಿಂಗ್ ಇರ್ಬೋದು, ಇದನ್ನ ಅಡಾಪ್ಟ್ ಮಾಡ್ಕೊಳ್ತಾ ಇರ್ಬೋದು. ಹಿಂದೂಗಳು ಬಹುಸಂಖ್ಯಾತರು ವಿದ್ಯಾವಂತರಾಗಿರೋದ್ರಿಂದ ಅದನ್ನ ಮಾಡ್ಕೊಳ್ತಾ ಇರ್ಬೋದು. ಆದ್ರೆ ಬಿಹಾರ್ ಅಂತ ರಾಜ್ಯದಲ್ಲಿ, ಉತ್ತರ ಪ್ರದೇಶ ಅಂತ ರಾಜ್ಯಗಳಲ್ಲಿ ಸೀಟುಗಳು ಪ್ರಮಾಣವಾಗಿ ಒಂದು 23 ಸೀಟು 30 ಸೀಟು ಜಾಸ್ತಿ ಆಗ್ತಾ ಇದೆ ಲೋಕಸಭೆಗೆ ಅಂತಂದಿದ ತಕ್ಷಣ ಅಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ ಅಂತ. ಅಲ್ಲಿ ಸೀಟ್ ಜಾಸ್ತಿ ಆಗುವಾಗ ಈ ಪ್ರಶ್ನೆ ಬರ್ತಾ ಇಲ್ಲ, ಯಾಕೆ ಈ ಸೀಟ್ ಜಾಸ್ತಿ ಆಗ್ತಾ ಇದೆ, ಯಾವ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ಇದನ್ನೆಲ್ಲ ನೋಡ್ಬೇಕು. ಯಾಕಂದ್ರೆ ದೇ ಮೇ ಬಿ ಪೊಲಿಟಿಕಲಿ ದೇ ವಿಲ್ ಬಿ ಗೈನಿಂಗ್, ನೋ ಡೌಟ್. ನಾರ್ತ್ ಇಂಡಿಯನ್ಸ್ ನಾರ್ದರ್ನ್ ಸ್ಟೇಟ್ಸ್ ಮೇ ಗೈನ್, ಬಟ್ ಸದರ್ನ್ ಸ್ಟೇಟ್ಸ್ ವಿಲ್ ಬಿ ಲೂಸಿಂಗ್. ಅಂದ್ರೆ ಇಲ್ಲಿ ಹೇಳಂಗೆ ಇನ್ಕ್ಲೂಸಿವ್ ಗ್ರೋತ್ ಬಗ್ಗೆ ನಾವು ಕಾನ್ಸಂಟ್ರೇಟ್ ಎಜುಕೇಟ್ ಮಾಡ್ಬೇಕು ಇವತ್ತು. ಯಾಕಂದ್ರೆ ಬಹಳಷ್ಟು ರಿಪೋರ್ಟ್ಸ್ ಬಂದಿದಾವೆ, ಸಂಚಾರ್ ಕಮಿಟಿ ರಿಪೋರ್ಟ್ ಇಂದ ಹಿಡಿದು ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರಿಪೋರ್ಟ್ಗಳು ಬಂದಿರೋದ್ರಿಂದ ಅವ್ರನ್ನ ಲಿಟ್ರಸಿ ರೇಟ್ ಇರ್ಬೋದು, ಅವರ ಎಕನಾಮಿಕ್ ಸ್ಟೇಟಸ್ ಇರ್ಬೋದು, ಈ ತರದ ಒಂದು ಪ್ರೋಗ್ರಾಮ್ಸ್ ನ ಫೋಕಸ್ ಮಾಡಿ ಅವ್ರನ್ನ ಸೆಗ್ರಿಗೇಟ್ ಮಾಡೋದು. ಅಂದ್ರೆ ಈ ಸರ್ಕಾರ ಹಂಗ್ ಮಾಡ್ತಾ ಅಂತ ನಾನು ಹೇಳ್ತಾ ಇಲ್ಲ, ಅಂದ್ರೆ ಇನ್ನಷ್ಟು ಫೋಕಸ್ ಮಾಡಿ ಇದು ಮಾಡಿದ್ರೆ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ. ಇಲ್ಲ ಅಂತಂದ್ರೆ ಈ ತರದ ಒಂದು ಡಿವೈಡ್ ಇನ್ನೂ ಮುಂದಿನ ದಿನಗಳಲ್ಲಿ ಬಹಳ ಸೀರಿಯಸ್ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಯಾಕಂತಂದ್ರೆ ಈ ನಾವು ಪಾಪ್ಯುಲೇಷನ್ ಮಾತ್ರ ನೋಡ್ತಾ ಇದೀರಿ, ಅಲ್ಲಿ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನ ನೋಡ್ಬೇಕು, ಹೆಲ್ತ್ ನೋಡ್ಬೇಕು, ಕ್ರೈಮ್ ರೇಟ್ ನೋಡ್ಬೇಕು, ಈ ತರದ ಎಲ್ಲಾ ಓಕೆ ಬಹಳ ದೊಡ್ಡ. ಶಿವಕುಮಾರ್ ಅವರು ಮಾತಾಡ್ತೀರಿ. ಸುರಭಿ ಅವರೇ ಈಗ ಏನ್ ಅರ್ಥ ಆಗಲ್ಲ. ಇಲ್ಲ ಇರಿ ದಯವಿಟ್ಟು ನೀವು ಅವರು ಮಾತಿಗೆ ನೀವು ಉತ್ತರವನ್ನು ಕೊಡೋದಕ್ಕೆ ಹೋದ್ರೆ ಕಷ್ಟ ಆಗುತ್ತೆ. ನಾನು ಇಲ್ಲಿ ಪ್ರಶ್ನೆ ಇರುವಂಥದ್ದು ಏನಂದ್ರೆ, ಈಗ ಈ ಮಾತನ್ನ ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಆಗ್ತಾರೆ ಕಾಂಗ್ರೆಸ್ನವರಿಂದಾಗಿ ಅಂತ ಹೇಳುವಂಥ ಮಾತನ್ನ ಪ್ರಧಾನಮಂತ್ರಿಯವರು ಕೂಡ ಹೇಳಿರುವಂಥ ಮಾತೇ ಅದು, ಅವರ ಭಾಷಣದಲ್ಲಿ ಉಲ್ಲೇಖ ಆಗಿರುವಂಥ ಅಂಶ. ಅಂದ್ರೆ ಯಾಕೆ ಈ ಭಯ ಇದೆ ಅಂತ? ಯಾಕೆ ಅಂದರೆ ಯಾವಾಗ 1947ನಲ್ಲಿ ದೇಶ ವಿಭಜನೆ ಆಯಿತು, ಪಾಕಿಸ್ತಾನ ಬಾಂಗ್ಲಾದೇಶ್ ಮತ್ತು ಭಾರತ ಅಂತ ಆಯಿತು, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶು ವೆರಿ ಕ್ಲಿಯರ್ ಆಗಿ ವಿ ವಿಲ್ ಹ್ಯಾವ್ ಪರ್ಟಿಕ್ಯುಲರ್ ಸ್ಟೇಟ್ ರಿಲಿಜನ್ ಅಂತ ಹೇಳಿದ್ರು. ಭಾರತದಲ್ಲಿ ಆ ಸ್ಟೇಟ್ ರಿಲಿಜನ್ ಅಂತ ಹೇಳಲಿಲ್ಲ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹಿಂದೂ ಧರ್ಮದ ರಿಲಿಜನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಅದು ಹಿಂದೂ ಧರ್ಮದ ಆರ್ಗನೈಸ್ ರಿಲಿಜನ್ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಬಹಳ ಬೇರೆ ಬೇರೆ ಥರದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಧರ್ಮ ನಮಗಿರುವಂಥದ್ದು. ಎನಿವೆ, ಆ ವಿಭಜನೆ ಆದಾಗ ಎಲ್ಲ ದೇಶಗಳಲ್ಲೂ ಬಹಳಷ್ಟು ಧರ್ಮಗಳು ತನ್ನ ಸ್ಟೇಟ್ ರಿಲಿಜನ್ ಆಗಿ ಮಾಡ್ಕೊಂಡಿರುವಂಥ ಒಂದು ಸ್ಟೇಟ್ ಒಂದಿದೆ. ಜೂಸ್ಗೆ ಇಸ್ರೇಲ್ ಇದೆ, ಬಹಳಷ್ಟು ಜನ ಮುಸ್ಲಿಂ ಕಂಟ್ರೀಸ್ ಇದೆ, ಬಹಳಷ್ಟು ಜನ ಕ್ರಿಶ್ಚಿಯನ್ ಕಂಟ್ರೀಸ್ ಇದೆ. ಹಿಂದೂಗಳಿಗೆ ಏನು ಅಂತ ಒಂದು ಪ್ರಶ್ನೆ ಬಂತು. ಎರಡನೇದು, CAA ಅಂತ ಲಾ ತರಬೇಕಾದಾಗ ಯಾವಾಗ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶ್ ಇಂತಹ ಜಾಗದಲ್ಲಿ ಹಿಂದೂ ಪಾಪ್ಯುಲೇಷನ್ ಕಡಿಮೆ ಆಗ್ತಾ ಇದೆ, ಆ ರೆಫ್ಯೂಜಿ ರಿಲಿಜಿಯಸ್ ಪ್ರಾಸಿಕ್ಯೂಟೆಡ್ ರೆಫ್ಯೂಜೀಸನ್ನು ನಾವು ಭಾರತದಲ್ಲಿ ಕರ್ಕೊಂಡು ಬರಬೇಕು ಅಂದಾಗ ಇದೇ ಸೆಕ್ಯುಲರ್ ಭಾರತದಲ್ಲಿ ನಮಗೆ ಒಂದು ದೊಡ್ಡ ಪ್ರಶ್ನೆ ಆಯಿತು, ಯಾಕೆ ಮಾಡಬೇಕು ಅನ್ನೋದು. ಒಂದಿಷ್ಟು ಜನಕ್ಕೆ, ಅದು ನನ್ನ ಪಕ್ಷದಕ್ಕೆ ಅನ್ನಿಸಿದೇನು ಅಂದರೆ, ಇದು ನಾವು ವಿ ಓ ಇಟ್ ಟು ದ ಪೀಪಲ್ ಹೂ ಬಿಲೀವ್ ಇನ್ ದಿಸ್ ಅಂತ. ಸೊ ಆ ಪ್ರೊಟೆಸ್ಟ್ನ ಮೀರಿ ಮಾಡ್ತಲ್ಲ ನಮ್ಮ ಪಕ್ಷ. ಆವಾಗ ನಮಗೆ ಅನಿಸಿದ್ದು ಏನು ಅಂದರೆ, ಇಷ್ಟು ವರ್ಷ ಕಾಂಗ್ರೆಸ್ ಪಕ್ಷ ಈ ಒಂದು ವಿಷಯಗಳನ್ನು ಸ್ಟ್ರೈಟ್ ಫಾರ್ವರ್ಡ್ ಫೇಸ್ ಟು ಫೇಸ್ ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ, ಮಾತಾಡೋದಿಲ್ಲ. ಇವತ್ತು ಉಮರ್ ಶರೀಫ್ ಅವರು ಏನು ಹೇಳಿದ್ದಾರೆ, ಆ ಭಾರತೀಯತೆಯ ಏನು ಮೂಲ, ಇದೆಲ್ಲನೂ ಚರ್ಚೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಮುಂದೆ ಬಂದಿಲ್ಲ. ಅವ್ರು ಏನಕ್ಕೆ ಮುಂದೆ ಬಂದಿರೋದು? ನಮ್ಮ ವೋಟ್ ಬರೋವಂಥದ್ದು ಎಲ್ಲಿಂದ?
ನಾವು ಯಾವ ಸಮುದಾಯದಿಂದ ವೋಟ್ ತೊಗೊಳ್ಳೋವಂಥದ್ದು, ನಾವು ಎಷ್ಟು ಪೋಲರೈಸ್ ಮಾಡಿ ವೋಟ್ ತೊಗೊಳ್ಬೋದು, ಈ ಥರ ವಿಷಯಗಳು ಮಾತಾಡಿದ್ದಾರೆ ಹೊರತು ಒಬ್ಬ ಉಮರ್ ಶರೀಫ್, ಒಬ್ಬ ಸುರಭಿ ಹೊದಿಗೆರೆ ಕೂತ್ಕೊಂಡು ಚರ್ಚೆ ಮಾಡೋದಕ್ಕೆ ಯಾವತ್ತೂ ಒಂದು ಪ್ಲ್ಯಾಟ್ಫಾರ್ಮೇ ಇದ್ದಿಲ್ಲ. ಹಾಗಾಗಿ ನನಗನ್ಸೋದು ಏನು ಅಂದರೆ, ಇಂತಹ ಒಂದು ಸ್ಟಡೀಸ್ ಬರೋವಂಥದ್ದು ಒಳ್ಳೆಯದು, ಇಂತಹ ಒಂದು ಚರ್ಚೆಗಳಾಗೋದು ಒಳ್ಳೆಯದು. ಮುಂದೆ ಏನು ಅಂತ ನಮಗೆ ಗೊತ್ತಾಗುತ್ತೆ. ನಾನು ಏನಕ್ಕೆ ನನಗೆ ಅನ್ನಿಸ್ತು ಅವ್ರು ಮಾತಾಡ್ತಿರ್ಬೇಕಾದಾಗ ನಾರ್ತ್ ಸೌತ್ ಅಂತ ಅಂದಾಗ ಇದು ಬಹಳ ದೊಡ್ಡ ವಿಷಯ ಆಗುತ್ತೆ, ಡಿಲಿಮಿಟೇಷನ್ ಮಾಡಿದಾಗ ಅವ್ರಿಗೆ ಜಾಸ್ತಿ, ಇದರ ಯಾವುದೇ ಸಮುದಾಯದ ಬಗ್ಗೆನೂ ಮಾತಾಡ್ಬೋದು ನಾವು. ಇದು ಪಾಪ್ಯುಲೇಷನ್ ಜಾಸ್ತಿ ಆದರೆ ಹೀಗೆ ವಿ ವಿಲ್ ಫೀಲ್, ಬಟ್ ಅದ್ರ ಮೂಲ ಏನು, ಏನಕ್ಕಿದು, ಯಾಕೆ ನಾವು ಈ ಚರ್ಚೆ ಮಾಡ್ತಾ ಇದ್ದೀವಿ, ಈ ಚರ್ಚೆ ಯಾಕೆ ಮಾಡ್ತಾ ಇದ್ದೀವಿ ಅಂದರೆ ನಾವೆಲ್ಲರೂ ಒಟ್ಟಿಗೆ ಈ ಭಾರತವನ್ನು ಕಟ್ಟಬೇಕು ಅಂದರೆ ಅದರದ್ದು ವ್ಯಾಲ್ಯೂ ಸಿಸ್ಟಮ್ ನಾವು ಅರ್ಥ ಮಾಡ್ಕೊಳ್ಬೇಕು, ಅದರದ್ದು ಅಲ್ಲಿ ಹೋಗೋಣ. ಲೆಟ್ ಇಸ್ ನಾಟ್ ಗೋಯಿಂಗ್ ಟು ದಿಸ್ ಎಲೆಕ್ಟೋರಲ್. ಕಾಂಗ್ರೆಸ್ ಹೋಗೋದು ಬರೀ ಆ ಎಲೆಕ್ಟೋರಲ್ ಡಿಲಿಮಿಟೇಷನ್ ಆದರೆ ಇವ್ರಿಗೆ ಜಾಸ್ತಿ ಪವರ್ ಬರುತ್ತೆ, ಈ ಪೊಲಿಟಿಕಲ್. ನೋ, ದೇಶ ಮುಂದೆ ಹೋಗಬೇಕು ಅಂದರೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರೋದು ನಮ್ಮ ಮೂಲ ಏನು ಅನ್ನೋದನ್ನ. ಓಕೆ ಇಲ್ಲಿ ಉಮರ್ ಶರೀಫ್ ಅವರೇ, ಲಾಸ್ಟ್ ಪಾಯಿಂಟ್ ತಾವೇನು ಹೇಳ್ತೀರಿ? ಇರ್ರೆಸ್ಪೆಕ್ಟಿವ್ ಆಫ್ ವಾಟ್ ರಿಲಿಜನ್ ಇಸ್, ನಮ್ಮ ಧರ್ಮ ಏನೇ ಇರ್ಬೋದು, ಭಾರತೀಯ ಎಂಬ ಒಂದು ಗುರುತನ್ನು ನಾವು ಇಟ್ಕೊಂಡ್ರೆ ಸಮಸ್ಯೆಗೆ ಪರಿಹಾರ ಸಿಗುತ್ತೆ. ಎಲ್ಲರೂ ನಾನು ಮುಸ್ಲಿಂ, ಎಸ್ ಐ ಮೀನ್ ಇಂಡಿಯನ್ ಮುಸ್ಲಿಂ ಟ್ಯಾಗ್ ಮಾಡ್ಕೊಳ್ಬೇಕು. ನಾನೊಬ್ಬ ಕ್ರಿಶ್ಚಿಯನ್ ಅಂತ ಹೇಳಿದ್ರೆ ನಾನೊಬ್ಬ ಇಂಡಿಯನ್ ಕ್ರಿಶ್ಚಿಯನ್ ಅಂತ ಟ್ಯಾಗ್ ಮಾಡ್ಕೊಳ್ಬೇಕು. ಸೊ ಹಿಂದೂಗಳು ಕೂಡ ಅವರು ನಾನು ಹಿಂದೂ ಅಂತ ಹೇಳ್ಕೊಂಡ್ರೆ ಸಾಕಾಗುತ್ತೆ, ಬಟ್ ಏನಂದರೆ ಇಂಡಿಯನ್ ಅಂತ ಹೇಳ್ಕೊಳ್ಳೋದು ಬೇಕಾಗಿದೆ. ಸೊ ಇದ್ರ ಜೊತೆಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಪಾಪ್ಯುಲೇಷನ್ ಬಂದು ಎಕಾನಮಿಯನ್ನು ಇಂಪ್ರೂವ್ ಮಾಡೋಕ್ಕೆ ಒಂದು ಕಾರಣವಾಗಿದೆ. ಸೊ ಇಂಡಿಯಾ ಈಸ್ ದ 5th ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್. ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ಬೋದು. ದ ಮೇನ್ ರೀಸನ್ ಈಸ್ ದ ಪಾಪ್ಯುಲೇಷನ್ ಕಡಿಮೆ ಆದರೆ, ಅಕಾರ್ಡಿಂಗ್ ಟು ದ ಲ್ಯಾಂಡ್ಸೆಟ್ ರಿಪೋರ್ಟ್, ಇವಾಗ ಹೋಗ್ತಾ ಇದಲ್ಲ ಫ್ರಮ್ ಎಲ್ಲೋ ಒಂದು ಜಾಸ್ತಿ ಕಡೆಯಿಂದ ಇದ್ದು ಇವಾಗ TFR ರೇಟ್ ಕಡಿಮೆ ಬಿದ್ದಿದೆ, 2.6 ಬಂದಿದೆ, 2.1 ಬಂದಿದೆ. 2 ಇದ್ರೆ ಮೇಂಟೈನ್ ಆಗುತ್ತೆ. ಇದಕ್ಕಿಂತ ಕಡಿಮೆ ಆದರೆ 1.3, 1.1 ಎಲ್ಲ ಬಂದುಬಿಟ್ರೆ ಇಂಡಿಯಾ ವಿಲ್ ಫೇಸ್ ಮೇಜರ್ ಕೇಯೋಸ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೂ ನಾವು ಜಾಗ ಕೊಡಬಾರ್ದು ಅದರಲ್ಲಿ. ಸೊ ವಿ ಆರ್ ಬಿ ವೆರಿ ಕೇರ್ಫುಲ್. ಯಾಕಂತ ಹೇಳಿದ್ರೆ ಇವಾಗ ಹಿಂಗೆ ಕೆಳಗೆ ಬೀಳ್ತಿದೆ. ಇವಾಗ ನಾವು ಚರ್ಚೆ ಮಾಡೋದು 1950ಇಂದ 2015ನಲ್ಲಿ ನಡೆಯುವ ಡಿಸ್ಕಷನು, ಬಟ್ ಆಲ್ರೆಡಿ ವಿ ಹ್ಯಾವ್ ಕಮ್ ಡೌನ್. ಸೊ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್, ಇಲ್ಲಿ ಇನ್ನೂ ಕೆಳಗೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಪಾಪ್ಯುಲೇಷನ್ ಕಡಿಮೆ ಮಾಡಬೇಕಂತ, ಅದೇ ಇನ್ನೊಂದು ಮಾತು ಅವ್ರು ಹೇಳಿದ್ರು, ಒಳ್ಳೆ ಇಂಪಾರ್ಟೆಂಟ್, ಅರ್ಬನೈಸೇಷನ್ ಆ್ಯಂಡ್ ಎಜುಕೇಷನ್ ದಟ್ ವಿಲ್ ಚೇಂಜ್ ದ ಸಿಸ್ಟಮ್. ಅಂದರೆ ಜಾಸ್ತಿ ಮಕ್ಕಳು ಎಲ್ಲಿ ಜಾಸ್ತಿ ಬೇಕಾಗಿರುತ್ತೆ ಅಂದರೆ, ರೂರಲ್ ಸಮುದಾಯದಲ್ಲಿ ವ್ಯವಸಾಯ ಮಾಡೋಕ್ಕೆ ಮಕ್ಕಳು ಜಾಸ್ತಿ ಬೇಕಾಗಿರುತ್ತೆ, ನೋಡ್ಕೊಳ್ಳೋಕ್ಕೆ, ಹೊಳೆಗೆ ಹೋಗೋಕ್ಕೆ, ಅದೆಲ್ಲ ಮಾಡೋಕ್ಕೆ. ಬಟ್ ಇನ್ ದ ಸಿಟಿ ಲೈಫು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. 2 ಮಕ್ಕಳು 3 ಮಕ್ಕಳಿಗಿಂತ ಜಾಸ್ತಿ ಎಜುಕೇಷನ್ ಕೊಡೋಕ್ಕೆ ಕಷ್ಟ ಆಗುತ್ತೆ, ಒಂದು ಲೈಫ್ ಸ್ಟೈಲ್ ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಆಟೋಮೆಟಿಕ್ಲಿ ಅದು ಕಡಿಮೆ ಆಗುತ್ತೆ. ಸೊ ಪಾಪ್ಯುಲೇಷನ್ ಕಂಟ್ರೋಲ್ನಲ್ಲಿ ಇರಬೇಕಂತ ಒಂದು ಹೆಸರಿನಲ್ಲಿ ಪಾಪ್ಯುಲೇಷನ್ ಡಿಕ್ಲೈನ್ ಆಗಬಾರ್ದು ಅಂತ ನನ್ನ ಎಸ್, ಧನ್ಯವಾದ. ತಮಗೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಡೋದಕ್ಕಾಗಿ. ಇದು ಇವತ್ತಿನ ಅಖಾಡ. ನಾಳೆ ಇದೊಂದು ಸಬ್ಜೆಕ್ಟ್ ಮೂಲಕ ಇದ್ರ ಕಡೆಗೆ ಹಾಜರಾಗ್ತೀನಿ. ನಮಸ್ಕಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.